ಚಾಕು ಇರಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಫ್ ನಿವಾಸಕ್ಕೆ ನುಗ್ಗಿದ್ದ ವ್ಯಕ್ತಿಯ ಫೋಟೋ ಈಗ ರಿಲೀಸ್ ಆಗಿದೆ. ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಮನೆಯಲ್ಲಿನ ಸಿಸಿಟಿವಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ. ಮನೆ ಸುತ್ತಮುತ್ತಲಿನ ಸಿಸಿಟಿವಿಯನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಈಗ ಆಗಂತುಕ ಇದ್ದಾನಲ್ಲ, ಸೈಫ್ ನಿವಾಸಕ್ಕೆ ನುಗ್ಗಿ ಚಾಕು ಇರಿದಿದ್ದಾನಲ್ಲ, ಆ ಒಂದು ದೃಶ್ಯ ಅವರ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ಫೋಟೋವನ್ನ ಈಗ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಮನೆಯ ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಕಿಡಿಗೇಡಿ ಯಾರಿದ್ದಾನಲ್ಲ, 6 ಬಾರಿ ಚುಚ್ಚಿದಾನಲ್ಲ, ಆತನ ಫೋಟೋ ಈಗ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಎಲ್ಲರಲ್ಲೂ ಕೂಡ ಆತಂಕ. ಯಾಕಂತಂದ್ರೆ ಸೈಫ್ ಅಲಿ ಖಾನ್ ಮನೆಗೆ ಅಷ್ಟೊಂದು ಭದ್ರತೆ ಇದ್ರು, ಈತ ಹೇಗೆ ಮನೆ ಒಳಗೆ ನುಗ್ಗದ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಸೈಫ್ ನಿವಾಸಕ್ಕೆ 3 ಜನ ಕಿಡಿಗೇಡಿಗಳು ನುಗ್ಗಿದ್ರು. ಬಟ್ ಈತ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಇರಿದಿದ್ದಾನೋ ಇಲ್ವಾ ಅನ್ನುವಂಥದ್ದು ಈಗ ತನಿಖೆಯ ನಂತರ ಗೊತ್ತಾಗುತ್ತೆ. ಯಾಕಂತಂದ್ರೆ 3 ಜನದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಯಾರು ಚಾಕು ಇರಿದಿದ್ದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಬಟ್ ಈತ ಒಳಗೆ ಹೋಗಿರುವಂತಹ ಅಥವಾ ಒಳಗೆ ಇರುವಂತಹ ಒಂದು ಫೋಟೋ ಈಗ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸೈಫ್ ಅಲಿ ಖಾನ್ ನಿವಾಸ ಇದೆಯಲ್ಲ, ಅದರ ಸುತ್ತಮುತ್ತ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ನಿವಾಸಕ್ಕೆ ನುಗ್ಗಿರಬಹುದು ಅಂತ ಹೇಳಿ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ. ಯಾಕಂದ್ರೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಸೈಫ್ ಅಲಿ ಖಾನ್ ಅವರಿಗೆ 6 ಬಾರಿ ಚಾಕುವಿನಿಂದ ಇರಿಯಲಾಗಿದೆ. ಈಗ ಮುಂಬೈನ ಲೀಲಾವತಿ ಆಸ್ಪತ್ರೆಗೂ ಕೂಡ ಅವರನ್ನ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಸಹ ಕೊಡಿಸಲಾಗಿದೆ. ಆ 6 ಜಾಗಕ್ಕೂ ಕೂಡ ಹೊಲಿಗೆಯನ್ನ ಹಾಕಲಾಗಿರುವಂಥದ್ದು. ಸದ್ಯಕ್ಕೆ ಈಗ ಸೈಫ್ ಅಲಿ ಖಾನ್ ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈಗ ಲೇಟೆಸ್ಟ್ ಅಪ್ಡೇಟ್ ಅಂತಂದ್ರೆ ಈಗ ಆ 3 ಕಿಡಿಗೇಡಿಗಳಲ್ಲಿ ಒಬ್ಬನ ಫೋಟೋ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಫೋಟೋವನ್ನ ರಿಲೀಸ್ ಮಾಡಾದ್ಮೇಲಾದ್ರೂ ಆ ಕಿಡಿಗೇಡಿ ಯಾರಿಗಾದ್ರೂ ಗೊತ್ತಿರಬಹುದಾ, ಅಥವಾ ಈ ಫೋಟೋ ರಿಲೀಸ್ ಮಾಡಿರೋದ್ರಿಂದ ಏನಾದ್ರೂ ಮಾಹಿತಿಯನ್ನ ಸಿಗುತ್ತಾ ಅಂತ ಹೇಳಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ. ನಿನ್ನೆ ತಡರಾತ್ರಿ ವೇಳೆ ತಮ್ಮ ನಿವಾಸದಲ್ಲೇ ಸೈಫ್ ಅಲಿ ಖಾನ್ಗೆ 6 ಕಡೆ ಚಾಕುವಿನಿಂದ ಇರಿಯಲಾಗಿದೆ. ಕೂಡಲೇ ಸೈಫ್ ಅಲಿ ಖಾನ್ ಅವರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. 6 ಕಡೆ ಹೊಲಿಗೆ ಹಾಕಲಾಗಿದ್ದು ಸದ್ಯ ಸೈಫ್ ಅಲಿ ಖಾನ್ ಸೇಫ್ ಆಗಿದ್ದಾರೆ. ಇನ್ನು ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದಿದ್ದಾಗ ಚಾಕುವಿನ ತುಂಡು ದೇಹದಲ್ಲೇ ಉಳಿದಿತ್ತು. ಕೂಡಲೇ ಐಸಿಯುನಲ್ಲಿ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆ ನೀಡಲಾಗಿದ್ದು ದೇಹದಲ್ಲಿ ಉಳಿದಿದ್ದ ಚಾಕುವನ್ನ ಹೊರತೆಗೆಯಲಾಗಿದೆಯಂತೆ. ಘಟನೆಯನ್ನ ಮುಂಬೈ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಘಟನೆ ಕುರಿತಂತೆ ಪೊಲೀಸರು 15 ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಶಂಕಿತರನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮಾಡಿ ವಿಚಾರಣೆ ಮಾಡುತ್ತಿದ್ದಾರೆ. ಸೈಫ್ ಮನೆಗೆ ಆಗಂತುಕ ಎಂಟ್ರಿ ಕೊಟ್ಟಿದ್ದು ಹೇಗೆ, ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾನೆ ಎಂಬ ಇತ್ಯಾದಿ ವಿಚಾರಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಸೈಫ್ ಮೇಲಾದ ದಾಳಿಯನ್ನ ಹಲವರು ಖಂಡಿಸಿದ್ದಾರೆ. ಘಟನೆ ಕುರಿತಂತೆ ಹಲವು ಗಣ್ಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಘಟನೆ ನಡೆದಿದೆ ಅಂದ್ರೆ ಇದು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ನಟ ಜೂನಿಯರ್ NTR, ಆಪ್ ಮುಖಂಡ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅನೇಕರು ಎಕ್ಸ್ನಲ್ಲಿ ಅವರ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ.